ನಮಸ್ಕಾರ. ನನ್ನ ಹೆಸರು ಬಂದು ಹಲೀಮಾ ಅಂತ. ನಾನು ಏನ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹುಸೇನ್ ಸರ್ ಬಗ್ಗೆ. ಇಂಥ ವ್ಯಕ್ತಿ ನಮ್ಗೆ ಸಿಗ್ಬೇಕಂದ್ರೆ ಮುಳಬಾಗಲ್ ತಾಲೂಕಲ್ಲಿ ಪುಣ್ಯ ಮಾಡ್ಬೇಕು. ಯಾಕು ಅಂದ್ರೆ ಎಲ್ಲದ್ಗುನು ಮುಂದೆ ಹೋಗೋದು, ಮುಂದೆ ಕೆಲಸ ಮಾಡೋದು, ಎಲ್ಲಾರ್ಗು ಕಾಪಾಡಕ್ ಹೋಗೋದು, ಅನ್ಯಾಯ ಆಗ್ತಾ ಇರೋ ಜಾಗದಲ್ಲಿ ಹೋಗಿ ಅನ್ಯಾಯ ಕೊಡ್ಸೋದು, ಬತ್ತು ಓಡಾಟ ಮಾಡಿ ಎಲ್ಲಾರ ಬಗ್ಗೆನೂ ಎಲ್ಲಾರ ವಿಷಯದಲ್ಲಿನೂ ಓಡಾಟ ಮಾಡೋದು ಅಂದ್ರೆ ನಮ್ಮ ಹುಸೇನ್ ಸಾರು. ಇಂಥ ವ್ಯಕ್ತಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಂದು ಒಳ್ಳೆ ಲೀಡರ್, ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ ಸಿಗ್ಬೇಕಂದ್ರೆ ಪುಣ್ಯ ಮಾಡ್ಬೇಕಂತ ಆಗತ್ತಾ ಇದೆ. ಬಟ್ಟು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಯುಗಾದಿ ಹಬ್ಬ, ನಮ್ ರಂಜಾನ್ ಹಬ್ಬ ಎಲ್ಲ ಒಟ್ಟಿಗಾನೆ ಬಂದಿದ್ದಾರೆ. ನಮ್ಮ ಅಣ್ಣ ತಮ್ಮನವರು ಎಲ್ಲರೂ ಮುಸ್ಲಿಂ, ಸಿಕ್ಕು, ಸಾಯಿ, ಹಿಂದೂ, ಮುಸ್ಲಿಮ್ಸ್ ಅಂತ ಏನೂ ಇಲ್ಲ. ನಮ್ ಎಲ್ಲಾ ಒಟ್ಟಿಗ ಒಂದೇ ಈ ವರ್ಷ ಮುಂದೆ ನಿಂತ ನಮ್ಮ ದೊಡ್ಡವರು ಹೆಂಗು ಒಟ್ಟಿಗ ಬದುಕ್ತಾ ಇದ್ರು. ಒಂದೇ ಆಗಿ ಅದೇ ತರ ನಾವು ಇದೇ ತರ ಬೆಳೆಸ್ಕೊಂಡು ನಾವೆಲ್ಲ ಒಟ್ಟಿಗ ನಡೆಯೋಣ, ಒಟ್ಟಿಗ ಓಡಾಟ ಮಾಡಿ ನಮ್ಮ ಹುಸೇನ್ ಸರ್ಗೆ ಒಂದು ಲೀಡರ್ ಮಾಡ್ಬೇಕು. ಇಲ್ಲಿ ಒಳ್ಳೇದು ದೊಡ್ಡ ಮನುಷ್ಯ ಮಾಡ್ಲೇಬೇಕು. ಇಂತ ಎಲ್ಲರಿಗೂ ಹೇಳಿ ಕಷ್ಟ ಸುತ್ತಾಗಿ ಹೋಗ್ತಾರಲ್ಲ, ಇಂಥ ಲೀಡರ್ ನಮ್ಗೆ ಬೇಕಾಗತ್ತೆ ಅಂತ ನಾವ್ ಇಷ್ಟಪಡ್ತೀನಿ. ಏನು ಸರ್ ಇವ್ರಿಗೆಲ್ಲ ನಮ್ಗೆಲ್ಲ ಸಪೋರ್ಟ್ ಮಾಡೋಣ. ಮುಳಬಾಗಲ್ ತಾಲೂಕ್ಗೆ ಒಳ್ಳೆ ಮನುಷ್ಯ ಅಂದ್ರೆ ನಮ್ ಹುಸೇನ್ ಸಾರು. ನಾನು ಮಾತು ಹೇಳಕ್ಕೆ ಇಷ್ಟಪಟ್ಟೆ. ತುಂಬಾ ಥ್ಯಾಂಕ್ಸ್, ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅಂತ ಹೇಳ್ತಾರೆ. ಎಲ್ಲಾ ಕೂಟಗಳಲ್ಲಿ ಅತಿ ಉತ್ತಮವಾದ ಕೂಟ ಅಂದ್ರೆ ಇಫ್ತಾರ್ ಕೂಟ. ನಮ್ಮ ದೇಶದ ನಾನಾ ಭಾಗಗಳಲ್ಲಿ ಜಾತಿ ಭೇದ ಮರೆತು ಎಲ್ಲಾ ಜನರು ಇಫ್ತಾರ್ ಕೂಟವನ್ನ, ರಾಜಕೀಯ ಕ್ಷೇತ್ರ ಆಗ್ಲಿ, ಸಾಹಿತ್ಯ ಕ್ಷೇತ್ರ ಆಗ್ಲಿ, ಯಾವುದೇ ಕ್ಷೇತ್ರ ಆಗ್ಲಿ, ಈ ಕೂಟದಲ್ಲಿ ಮಾತ್ರ ಜಾತಿ ಭೇದ ಮರೆತು ಎಲ್ಲರನ್ನು ಆಹ್ವಾನಿಸಿ ಒಂದು ಕಡೆ ಸೇರಿಸಿ, ಹಿಂದೂ ಮುಸಲ್ಮಾನರು ಅಂತ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಕಡೆ ಸೇರಿಸಿ ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ನಮ್ಮ ಹುಸೇನ್ ಸಾರ್ ಅವರಿಗೆ ಸದಾ ಪ್ರತಿ ವರ್ಷ ಇದೇ ರೀತಿ ಈ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ದೇವರಲ್ಲಿ ಬೇಡ್ಕೊಳ್ಳುತ್ತಾ, ಈ ರೀತಿ ನೋಡಿ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರ್ತೀವಿ. ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀವಿ. ಬಂದಿರತಕ್ಕಂತ ಎಲ್ಲರಿಗೂ ಕೂಡ ನಮ್ಮ ಹುಸೇನ್ ಸಾರ್ ಪರವಾಗಿ, ನಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಸುಸ್ವಾಗತ ಮತ್ತು ವಂದನೆಗಳನ್ನ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಈಗ ಹುಸೇನ್ ಸಾರ್ ಅವರು ಎಲ್ಲರಿಗೂ ಯಾವ ರೀತಿ ಕರೆದಿದ್ದಾರೋ ಅವರ ಪ್ರತಿಯೊಂದು ಕಾರ್ಯದಲ್ಲಿ ನಾವೆಲ್ಲರೂ ಅವರಿಗೆ ಸಹಾಯ ಮಾಡಬೇಕು, ಅವರ ಜೊತೆ ನಿಲ್ಲಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹುಸೇನ್ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ಸಹೋದರ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಪ್ರತಿ ವರ್ಷ ನಮ್ಮ ಕರವೇ ಅಧ್ಯಕ್ಷ ಹುಸೇನ್ ಅವರು ಯಾವುದೇ ಮತಭೇದವಿಲ್ಲದೆ ಈ ಐತಿಹಾಸಿಕ ರಂಜಾನ್ ಇಫ್ತಿಯಾರ್ ಕೂಟದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಈ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಿರ್ತಾರೆ. ದೇವರು ಹುಸೇನ್ ಅವರಿಗೆ ಈ ಎಂತ ಕಾರ್ಯಗಳನ್ನ ನಡೆಸಲಿಕ್ಕೆ ಮತ್ತು ಸೇವೆಯನ್ನ, ಈ ತಾಲೂಕಿನ ಜನರ ಸೇವೆಯನ್ನ ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಇಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಇನ್ನ ಅತ್ಯುತ್ತಮ ಸೇವೆಯಲ್ಲಿ ತೊಡಗಿಸ್ಕೊಂಡು ಎಲ್ಲ ಜನರೊಂದಿಗೆ ಬೆರೆತು ಅವರ ಸೇವೆಯನ್ನ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ನನ್ನ ಆಸೆ ಇರ್ತದೆ. ಮತ್ತೆ ಇವನು ಈ ನಾರಾಯಣಗೌಡ ಕರವೇ ಅಧ್ಯಕ್ಷ ಪಂಗಡದಲ್ಲಿ ಗುರುತಿಸ್ಕೊಂಡು ಈ ತಾಲೂಕಿನಲ್ಲಿ ನಾವು ಯಾವಾಗಲೂ ಸಹ ಪ್ರತಿ ದಿವಸ ಊಟದ ನಂತರ ಯೂಟ್ಯೂಬ್ ಮುಖಾಂತರ ಏನೇನ್ ಇವರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಏನೇನ್ ಸೇವೆಗಳನ್ನು ತೊಡಗಿಸ್ಕೊಂಡಿರ್ತಾರೆ, ಇವರ ಸ್ನೇಹಿತರೊಂದಿಗೆ ಮತ್ತೆ ಈ ತಾಲೂಕಿನ ಜನರೊಂದಿಗೆ ಎಲ್ಲಾ ರೀತಿಯ ಪ್ರೋಗ್ರಾಮ್ಗಳನ್ನ ನಾನು ವೀಕ್ಷಿಸ್ತಿರ್ತೇನೆ. ಇಂಥ ವ್ಯಕ್ತಿಯನ್ನ ಈ ಸೇವೆಗಳು ಮಾಡ್ಬೇಕಾದ್ರೆ ಈ ಸಹಕಾರ ಇಷ್ಟೇ ಸಾಲದು. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸೇವೆ ಮುಂದುವರಿಸಲು
ಅಧಿಕಾರ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಇಂಥ ವ್ಯಕ್ತಿಗೆ ಮುಂದೆ ಈ ರಾಜಕೀಯ ಜೀವನದಲ್ಲಿ ಸಹ ಅವರು ಮುಂದುವರೆದು ಯಾವುದೇ ಒಂದು ಉನ್ನತ ಹುದ್ದೆಯನ್ನ ಅಲಂಕರಿಸಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ದೊರಕಿಸಿಕೊಳ್ಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಹುಸೇನ್ ಅವರು ರಂಜಾನ್ ಹಬ್ಬದ ಇಫ್ತಿಯಾರ್ ಪಾರ್ಟಿ ಇಕ್ಕಿದ್ದಾರೆ. ಚೆನ್ನಾಗಿದೆ. ಯಾಕಂದ್ರೆ ನಮ್ಮ ಮುಳಬಾಗಲ್ನಲ್ಲಿ ಎಲ್ಲಾ ಕಮ್ಯುನಿಟಿಗರಿಗೆ, ಹಿಂದೂ ಮುಸ್ಲಿಂ ಆಗಿ ಎಲ್ಲರಿಗೆ ಸೇರ್ಕೊಂಡು ಒಂದು ಹಬ್ಬ ತರ ಮಾಡಿದ್ದಾರೆ ನಮ್ಮ ಹುಸೇನ್ ಅವರು. ಚೆನ್ನಾಗಿದೆ. ದೇವ್ರು ಹಿಂಗೆ ವರ್ಷ ಮಾಡ್ಲಿಕ್ಕೆ 3 ವರ್ಷದಿಂದ ಮಾಡ್ತಾ ಇದಾರೆ. ಇನ್ನ ಹಂಗೆ ಮಾಡಕ್ಕೆ ಅವ್ರಿಗೆ ದೇವರ ಒಂದು ಅವಕಾಶ ಮಾಡಿಕೊಳ್ಳಿ. ನಮ್ಮಿಂದ ನಮ್ಮೆಲ್ಲರಿಂದ ಅವ್ರಿಗೆ ಶುಭಾಶಯಗಳು. ರಕ್ಷಣಾ ವೇದಿಕೆ ಅಧ್ಯಕ್ಷರು ನಮ್ಮ ಹುಸೇನ್ ರವರ ಮನೆಯಲ್ಲಿ ರಂಜಾನ್ ಪ್ರಯುಕ್ತ ಇವತ್ತು ಇಫ್ತಿಯಾರ್ ಕೂಟವನ್ನ ಎಲ್ಲ ಧರ್ಮದ, ಎಲ್ಲ ಜಾತಿ ಜನಾಂಗದ ಎಲ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳಬಾಗಿಲು ಶಾಖೆ ವತಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಹುಸೇನ್ ರವರ ಈ ಕಾರ್ಯ ತುಂಬಾ ಶ್ಲಾಘನೀಯವಾದದ್ದು. ಯಾಕಪ್ಪ ಅಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಎಲ್ಲ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿ ಊಟವನ್ನ ಮಾಡಿ ಅವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಭಾಸ್ಕರ್ ರೆಡ್ಡಿ ಸರ್ ಅವರು, ಮತ್ತೆ ಮಲ್ಲಾ ಮಂಜುನಾಥ್ ಸರ್ ಅವರು, ರಾಧಾಕೃಷ್ಣ ಸರ್ ಅವರು, ಮತ್ತೆ ಜಿಲ್ಲಾ ಉಪಾಧ್ಯಕ್ಷರು ಓಬಲ್ ರೆಡ್ಡಿ ಅವರು, ಮತ್ತೆ ವಿಜಯ್ ಕುಮಾರ್ ಗೌಡ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಿರ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಹುಸೇನ್ ರವರು ಅವರು ಒಂದು ಕಾರ್ಯ ಏನಪ್ಪಾ ಅಂದ್ರೆ, ಇವಾಗ ಮುಳಬಾಗಿಲು ತಾಲೂಕಿನಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಕೂಡ ಅವರು ತಕ್ಷಣ ಸ್ಪಂದನೆ ಮಾಡಿ ನಮ್ಗೆಲ್ರಿಗೂ ಕೂಡ ದೀನದಲಿತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಹಾಯವನ್ನ ಅವ್ರ ಕೈಯಲ್ಲಾದಷ್ಟು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿರೋದು ಎಲ್ಲಾ ಜನಾಂಗದ, ಎಲ್ಲಾ ಧರ್ಮದವರ ಪ್ರೀತಿ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಮತ್ತೆ ಅವರ ಒಂದು ಕಾರ್ಯದ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡ್ತೀನಿ. ಮಂಜುಗೇನಹಳ್ಳಿಯಲ್ಲಿ ಒಂದು ಸ್ಮಶಾನಕ್ಕೆ ರೋಡ್ ಇರಲಿಲ್ಲ. ಸುಮಾರು ವರ್ಷಗಳಿಂದ ಅದು ಒಂದು ಆ ರೋಡ್ ವ್ಯವಸ್ಥೆ ಕಲ್ಪಿಸಿ ನಕ್ಷೆಯಲ್ಲಿ ಇದ್ರು ಕೂಡ ಅದು ವ್ಯವಸ್ಥೆ ಕೊಟ್ಟಿರ್ಲಿಲ್ಲ. ಇವರು ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಗ್ರಾಮಸ್ಥರ ಸಹಕಾರದಿಂದ ಸೊನ್ನಾಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಂಜುಗೇನಹಳ್ಳಿಯಲ್ಲಿ ಆ ಸ್ಮಶಾನ ರಸ್ತೆಯನ್ನ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಮತ್ತೆ ಇದೇ ಒಂದು ರಸ್ತೆಯಲ್ಲಿ ಐ ಮಾಸ್ಕ್, ಕರೆಂಟ್ ವ್ಯವಸ್ಥೆ ಇರ್ಲಿಲ್ಲ, ಲೈಟ್ಗಳಿರ್ಲಿಲ್ಲ. ಅದು ಕೂಡ ಒಂದೇ ದಿನದಲ್ಲಿ ಅದನ್ನ ಈ ರೋಡ್ ವ್ಯವಸ್ಥೆ ಜನರು ಸಾರ್ವಜನಿಕರು ಓಡಾಡೋಕೆ ತುಂಬಾ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇನ್ನೊಂದು ಈ ಟ್ರಾಫಿಕ್ ಸಿಗ್ನಲ್ಸ್ ಅದ್ರ ಬಗ್ಗೆ ಕೂಡ ತುಂಬಾ ಹೋರಾಟಗಳನ್ನು ಮಾಡಿ ನಮ್ಮ ಮುಳಬಾಗಿಲು ತಾಲೂಕು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ವಾಹನಗಳ ಓಡಾಟ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಟ್ರಾಫಿಕ್ ಸಿಗ್ನಲ್ ಅನ್ನ ನಮ್ಮ ನಗರದಲ್ಲಿ ಹಾಕ್ಸೋದ್ರಲ್ಲಿ ಅವರು ನಮ್ಮ ಸರ್ಕಾರ SP ಅವ್ರನ್ನ ಕರ್ಕೊಂಡ್ಬಂದು, ಮತ್ತೆ DSP ಮೇಡಮ್ ಕರ್ಕೊಂಡ್ಬಂದು, ಸಮೃದ್ಧಿ ಮಂಜುನಾಥ್ MLA ಸಾಹೇಬ್ನ ಕರ್ಕೊಂಡ್ಬಂದು ಎಲ್ಲರೂ ಕೂಡ ಅವ್ರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತೆ ಅದೇ ರೀತಿಯಾಗಿ ಈ ರೋಗಿಗಳಿಗೆ ಹಾಸ್ಪಿಟ್ಲಲ್ಲಿ ಬ್ರೆಡ್ ಕೊಡೋದು, ಹಾಲು ಕೊಡೋದು, ಅದು ತುಂಬಾ ಬೇಜವಾಬ್ದಾರಿ ಅಧಿಕಾರಿಗಳು ನಡೆಸ್ಕೊಳ್ತಾ ಇದ್ರು. ಅದನ್ನು ಕೂಡ ಖಂಡಿಸಿ ಆ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಸರ್ಕಾರಿ ಶಾಲೆಗಳಿಗೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರು ಬೈಂಡ್ ವ್ಯವಸ್ಥೆಯನ್ನ ಮಕ್ಕಳಿಗೆ SLC ಮಕ್ಕಳಿಗೆ ಬೈಂಡ್ ವ್ಯವಸ್ಥೆಯನ್ನ ಈ ವರ್ಷದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಮತ್ತೆ ಯಾರು ನಮ್ಮ ಈ ಒಂದು ಶಕ್ತಿ ಕೊಳ್ಳಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಟೀಚರ್ಸ್ ಕರೆದು ಈ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.